ಇದ್ಯಾಕ್ ನಗಣ ಹಿಂಗ್ ನಾಡ್ದಿ, ಏನಾಯ್ತು? ನನಗೇನಾಗಿದ್ದು, ನಾ ಚೆನ್ನಾಗೇ ಇದ್ದೀನಲ್ಲ. ಅದ್ಯಾಕ್ ನಾಗಣ ಸುಳ್ಳು ಹೇಳ್ದೆ? ನಿನ್ ಪೈಲ್ಸಾಗ ನಮ್ಗ್ ಗೊತ್ತಿಲ್ವಾ? ಸುಮ್ನೆ ಇರು ಯೋಗಿ, ಅದು ಹೇಳ್ಕೊಳ್ಳೋ ಅಂತ ವಿಚಾರಣ ಇದು. ಇಂಥ ವಿಚಾರದಲ್ಲಿ ಸುಳ್ಳು ಹೇಳ್ಬಾರ್ದು ಕಣಣ್ಣ ನೀನು. ಆಯ್ತದ ಅಂದ್ಬಿಟ್ಟು ಯಾರ ಜೊತೆ ಹೇಳ್ಕೊಳ್ಳಿಲ್ಲ ಕಾರಣ. ನಾವು ಹಾಸ್ಪಿಟಲ್ ತೋರ್ಸೋದಲ್ವಾ? ಆಪರೇಷನ್ ಮಾಡ್ತಾರಂತ ಭಯ ಕಾರಣ. ಆಪರೇಷನ್ ಮಾಡದೆ HD ಕೋಟೆಲೆ ಗುಣಪಡಿಸ್ತಾರೆ. ಹೇಳ್ದೆ ಇದ್ರೆ ಕಾಯಿಲೆ ವಾಸಿ ಆಗುತ್ತಾ? ಹೋಗ್ ರೆಡಿಯಾಗಿ ಬರೋಗು. ಎಲ್ಲಾ ಹಾಸ್ಪಿಟಲ್ಗಳಲ್ಲಿ 24x7 ಎಮರ್ಜೆನ್ಸಿ ಸರ್ವಿಸ್ ಕೊಡೋದನ್ನ ನೋಡಿದೀರಾ, ಕೇಳಿದೀರಾ. ಆದ್ರೆ ಅದೇ 24x7 ತುಂಬಾ ಕಡಿಮೆ ದರದಲ್ಲಿ ಬಡ ಕುಟುಂಬ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಈ ಹಾಸ್ಪಿಟಲ್ ಹೆಸರುವಾಸಿಯಾಗಿದೆ. ಸರ್, ಇವ್ರು ನಮ್ಮ ಅಣ್ಣವರು, ಇವರು ಡ್ರೈವಿಂಗ್ ನಲ್ಲಿ ಇದ್ರೆ ಇವ್ರಿಗೆ ವಯಸ್ಸಾಗ್ಬಿಟ್ಟೈತೆ. ಆಪರೇಷನ್ ಮಾಡಿಸ್ಬೇಕಾಗುತ್ತೆ ಅಂತ ಎದುರ್ಕೊಂಡಿವ್ರು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಪರೇಷನ್ ಮಾಡಿಸ್ಲೇಬೇಕಂತ ಏನೂ ಇಲ್ಲ. ಈಗ ಬೇಕಾದಷ್ಟು ಬೇರೆ ಬೇರೆ ದಾರಿಗಳಿದೆ. ಸೊ ಈಗ ನಮ್ಮಲ್ಲಿ ಫಸ್ಟ್ ಚೆಕ್ ಮಾಡಿ ನೋಡ್ತೀವಿ. ಆಪರೇಷನ್ ಇರ್ಲಾರ್ದೇನೆ ಬೇರೆ ಬೇರೆ ವಿಧಾನಗಳಲ್ಲಿ ಈಗೆಲ್ಲ ಹೊಸ ಹೊಸ ಟೆಕ್ನಿಕ್ ಬಂದಿದ್ದಾವೆ. ಅದನ್ನು ಉಪಯೋಗಿಸಿ ಕಡಿಮೆ ದರದಲ್ಲಿ ನಿಮಗೆ ಏನು ತೊಂದರೆ ಆಗದಲ್ಲೇ ಇರೋ ರೀತಿಯಲ್ಲಿ ಹುಷಾರ್ ಮಾಡ್ಕೊಡುವಂತ ದಾರಿ ನಮ್ಮಲ್ಲಿದೆ. ನಮ್ಮ HD ಕೋಟೆ ತಾಲೂಕಿಗೆ ಹೆಸರುವಾಸಿಯಾಗಿರುವ ಡಾಕ್ಟರ್ ಅಂದ್ರೆ ಯಶವಂತ ಡಾಕ್ಟರ್. ಇವರ ಕೈಗುಣದಿಂದ ಎಷ್ಟೋ ರೋಗಿಗಳು ಹುಷಾರಾಗಿದ್ದಾರೆ. ಅದಲ್ಲದೆ ಡಾಕ್ಟರ್ ಕಿರಣ್ ಸರ್ ಅಂತ ಇದ್ದಾರೆ. ಅವರು ಯಾವ ರೋಗಗಳಿಗೆ ಔಷಧಿ ಕೊಡ್ತಾರೆ ಕೇಳೋಣ. ಜ್ವರ, ಹಾರ್ಟಿಗೆ ಸಂಬಂಧಪಟ್ಟಿದ ಕೇಸಸ್ ಎಲ್ಲ ನೋಡ್ತೀವಿ. ಉಬ್ಬಸ್ಸಿಗೆ ಸಂಬಂಧಪಟ್ಟಿದ ಆಸ್ತಮಾ, ನ್ಯೂಮೋನಿಯಾ ಇಂಥವು ಕೇಸಸ್ ಎಲ್ಲ ಟ್ರೀಟ್ ಮಾಡ್ತೀವಿ. ಥೈರಾಯ್ಡ್ ಸಂಬಂಧಪಟ್ಟಿದ ಕೇಸಸ್ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತೀವಿ. ಹಾಸ್ಪಿಟಲ್ ಹೋದ್ರೆ ಸಿಕ್ಕಾಪಟ್ಟೆ ಬಿಲ್ ಮಾಡೋ ಈ ಕಾಲದಲ್ಲಿ ಕಡಿಮೆ ರೇಟ್ ಅಲ್ಲಿ ನಿಮ್ಗೆ ಗುಣಮುಖರನ್ನಾಗಿ ಮಾಡ್ತಿದ್ದಾರೆ. ಹಾಸ್ಪಿಟಲ್ ನ ತುಂಬಾ ಸ್ವಚ್ಛವಾಗಿ, ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗ ನಮ್ಮ ಕೋಟೆಯಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಬಿಟ್ರೆ ಎಲ್ಲಾ ದಿನಗಳು ತೆರೆದಿರುವಂತ ಏಕೈಕ ಹಾಸ್ಪಿಟಲ್ ಅಂದ್ರೆ ನಮ್ಮ ಶ್ರೀ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಇರೋದು HD ಕೋಟೆ ವಿಧಾನಸೌಧ ಆಪೋಸಿಟ್ ಅಲ್ಲೇ ಬರುತ್ತೆ.